ಪ್ರಿಯ ವಿದ್ಯಾರ್ಥಿಗಳೇ, ಎರಡನೇ ಭಾಗ ಇಂಪಾರ್ಟೆಂಟ್ ಇರ್ತಕ್ಕಂಥ ಥಿಯರಮ್ ನೋಡ್ರಿ. ಈಗ ಫಸ್ಟ್ ಒಂದು ಥಿಯರಮ್ ಆಗ್ಯದ. ಈಗ ಇನ್ನೂ ಒಂದು ಥಿಯರಮದಲ್ಲಿ ಯಾವ ರೀತಿಯಪ್ಪ ಅಂದರೆ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಅದರಿಂದಾಗಿ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತಕ್ಕಂಥದ್ದು. ಸಮರೂಪಿ ಆಗಿರ್ತಕ್ಕಂಥ ಅದ್ರೊಳಗೆ ಏನಪ್ಪ ಅಂದರೆ, ಎರಡು ಡಯಾಗ್ರಾಮ್ ಹಾಕಿ, ಎರಡು ತ್ರಿಭುಜಗಳು ಹಾಕ್ರಿ. ದತ್ತ ಇದ್ರಾಗ ಏನು ಕೊಟ್ಟರೆ ಅದನ್ನು ಬರ್ಕೋರಿ. ಸಾಧನೆಯ ರಚನೆ, ಸಾಧನೆಯೊಳಗೆ ಏನು ಮಾಡಬೇಕು ಅಂತಕ್ಕಂಥದ್ದು ಬರೀ. ಇಲ್ಲಿ ಎಂಗಲ್ ಡಿ ಎಲ್ಲ ಕೋನಗಳು ಸಮನಾಗಿರ್ತಾವಂತ ಇದ್ದರೆ ಅವು ಏನಾಗಿರ್ತಾವೆ, ಸಮರೂಪಿಗಳಾಗಿರ್ತಾವ. ತ್ರಿಭುಜಗಳು ಏನಾಗಿರ್ತಾವೆ ಹೇಳ್ರಿ, ಸಮರೂಪಿಗಳಾಗಿರ್ತವೆ ಯಾವಾಗ ಕೋನಗಳು ಸಮನಾಗಿದ್ದಾಗ. ರಚನೆ ನಾವು ಇಲ್ಲಿ ಡ್ಯಾಶ್ ಹಾಕಿವಲ್ಲ, ಅದು ಡಿ ಪಿ ಈಕ್ವಲ್ ಟು ಎ ಬಿ. ಹೌದಾ, ಡಿ ಪಿ ಈಕ್ವಲ್ ಟು ಎ ಬಿ. ಇದು ಸೈಡ್ ನೋಡಿರಿ. ಡಿ ಕ್ಯೂ ಈಕ್ವಲ್ ಟು ಈ ಕಡೆ ಎ ಸಿ ಆಗುವಂತೆ ಎ ಬಿ ಮೇಲೆ ಜಿ ಮತ್ತು ಎ ಸಿ ಮೇಲೆ ಎಚ್ ಬಿಂದುಗಳನ್ನು ಗುರುತಿಸಿ ಮತ್ತು ಪಿ ಮತ್ತು ಕ್ಯೂಗಳನ್ನು ಸೇರಿಸಿ. ಹೌದಾ, ಇವಪ್ಪ ಎರಡು ಬಿಂದುಗಳನ್ನು ಸೇರಿಸಿ ಬಿಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸಾಧನೆ ಮತ್ತು ಹೇಳಿಕೆಗಳು, ಕಾರಣಗಳು ನೋಡ್ರಿ. ಜಸ್ಟಾಗಿ ಕ್ವಿಕ್ಕಾಗಿ ನೋಡ್ಕೋತವ್ರೆ ಅಷ್ಟೇ. ದತ್ತ ರಚನೆ, ತೇಲ್ಸನ ಉಪಪ್ರಮೇಯ ಯಾವ ರೀತಿಯಾಗಿ ಬರಿಬೇಕಂತಕ್ಕಂಥದ್ದು ನೋಡ್ರಿ. ಕ್ಲಿಯರಾಗಿ ಒಂದು ಸಾರಿ ನೋಟ್ ಮಾಡಿಕೊಂಡ್ರೆ ಮಾಡ್ಕೋರಿ. ಇದು ಹೌದಾ, ಈಜಿ ಇರ್ತಕ್ಕಂಥ ಒಂದು ಥಿಯರಮ್ ಇದು. ನೆಕ್ಸ್ಟ್ ನೋಡ್ರಿ, ಕೋನ ನಿರ್ಧಾರಕ ಗುಣ ಪ್ರಮೇಯ ನೋಡ್ರಿ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿ ಇರ್ತಾವ. ಆದ್ದರಿಂದ ಆ ತ್ರಿಭುಜಗಳೇನಿರ್ತಾವ, ಸಮರೂಪವಾಗಿರುತ್ತವ. ಅದೇ ಸೇಮ ಇಲ್ಲಿ ಜಸ್ಟ್ ಅದು ಉಲ್ಟಾದ. ದತ್ತ ಬರ್ಕೋರಿ, ಸಾಧನೆಯ ಬರ್ಕೋರಿ. ಫಸ್ಟ್ ಏನಪ್ಪ ಅಂದರೆ, ಬಾಹುಗಳು ಸಮ ಆಗಿದ್ದವಪ್ಪ ಅಂದ್ರೆ ಕೂಡ ಅವು ಏನಾಗಿರ್ತಾವೆ, ಸಮರೂಪಿಗಳಾಗಿರ್ತಾವ. ಆ ಥಿಯರಮ್ದಾಗ ಏನಾಯಿತು, ಕೋನಗಳ ಸಮ ಇದ್ದರೆ ಸಮರೂಪಿ, ಇಲ್ಲಿ ಬಾಹುಗಳ ಸಮನಾಗಿದ್ದರೆ ಸಮರೂಪಿ ತ್ರಿಭುಜಗಳಾಗಿರ್ತಾವ ಅಂತ ಪ್ರೂವ್ ಮಾಡಬೇಕು. ಹೇಳಿಕೆಗಳು ಬರೀರಿ, ಈ ಕಡೆ ಕಾರಣಗಳು ಬರ್ಕೋರಿ. ಎ ಬಿ ಸಿ ಮತ್ತು ಡಿ ಪಿಗಳಲ್ಲಿ ರಚನೆಯಿಂದ ನೋಡ್ರಿ, ಸೈಡ ಮತ್ತು ಎಂಗಲ ಮತ್ತು ಸೈಡ. ಅದರಿಂದ ಬಾ ಸಿದ್ಧಾಂತ, ಬಾವು ಕೋನ ಬಾವು ಅಂತಂದಂಗೆ ಒಂದು ಕೋನ ಇರಬೇಕು, ಎರಡು ಬಾಹುಗಳು ಬರೀಬೇಕು ಆ ತ್ರಿಭುಜದು. ಬರೆದು ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಏನಾಗಿರ್ತಾವೆ, ಸಮನಾಗಿರ್ತಾವೆ. ದತ್ತ ಕೊಟ್ಟಿದ್ದು ಬಿ ಕೊಟ್ಟು ಇವು ಅನುರೂಪ ಕೋನಗಳವ. ತೇಲ್ಸ್ ವಿಲೋಮ ಪ್ರಮೇಯ ಬರೀರಿ, ತೇಲ್ಸ್ ಪ್ರಮೇಯದ ಉಪಪ್ರಮೇಯ ಬರ್ಕೋಬೇಕು. ಇಷ್ಟೇನಪ್ಪ ಅಂದರೆ ಬರೆದು ಬಿಟ್ರಿ, ಅದ್ರ ಭಾಗಗಳು ಬರೆದು ಬಿಡ್ರಿ. ಇದು ಇಷ್ಟು ಬರೆದ್ರೆ ಸಮರೂಪಿ ಆಗಿರ್ತಾವೆ ಅಂತ ಬರೆದು ಬಿಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿರಿ, ನಿರ್ದೇಶಾಂಕ ರೇಖಾಗಣಿತ ಒಳಗೆ ಡಿ ಈಕ್ವಲ್ ಟು ಫಾರ್ಮುಲಾ ನೆನ್ಪಿಟ್ಕೋರಿ. √x² + y². ಇಷ್ಟು ನೆನ್ಪಿಟ್ಕೋರಿ. ಇದ್ರ ಸ್ಕ್ವೇರ್ ನಂಬರ್ಗಳು ನೆನ್ಪಿಟ್ಕೊಂಡು ಹೋಗ್ಬೇಕು. ಇದೊಂದು ಫಾರ್ಮುಲಾ ನೆನ್ಪಿಟ್ಕೋರಿ ಇದರಲ್ಲಿ. ಹೌದಾ, ಇದು ಏನಪ್ಪ ಅಂದರೆ, ಮೂಲ ಬಿಂದು ಮತ್ತು ನಡುವಿನ ದೂರ ಕಂಡುಹಿಡಿಯುವಂತಂದರೆ, ಮೂಲ ಬಿಂದು ಮತ್ತು XY ನಡುವಿನ ದೂರ ಕಂಡುಹಿಡಿಬೇಕಾದ್ರೆ √x² + y² ಇಷ್ಟು ನೆನ್ಪಿಟ್ಕೋರಿ. ಇದು ಹೌದಾ, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾದ ಡಿ ಈಕ್ವಲ್ ಟು √x2 - x1² + y2 - y1². ಇದೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಎರಡು ಬಿಂದುಗಳ ನಡುವಿನ ದೂರ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋದು. ಓಕೆ, ಇಷ್ಟು ಫಾರ್ಮುಲಾ ನೆನ್ಪಿಟ್ಕೋರಿ. ಯಾವುದೇ ಎರಡು ಬಿಂದುಗಳು ಕೊಟ್ಟರಪ್ಪ ಅಂದರೆ ಈ ಸೂತ್ರ ಹಾಕಿ ಮೈನಸ್ ಮಾಡಿ ಸ್ಕ್ವೇರ್ ಮಾಡಿರಿ. ಹೌದಾ, ಅದ್ರ ಸ್ಕ್ವೇರ್ ರೂಟ್ ಬರಿಬೇಕು. ಇಷ್ಟು ನೆನ್ಪಿಟ್ಕೊಂಡು ಹೋದರೆ ಸಾಕು ನಿಮಗೆ, ಮತ್ತೇನಿಲ್ಲ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ. ಹೌದಾ, ಇಷ್ಟೆಲ್ಲ ಜಸ್ಟ್ ರಿವಿಷನ್. ಇಲ್ಲಿ ಇನ್ನೊಂದು ಫಾರ್ಮುಲಾ ಯಾವುದಪ್ಪ ಅಂದರೆ, P of x, y x1 + x2/2 y1 + y2/2. ಇದೊಂದು ಫಾರ್ಮುಲಾ ನೆನ್ಪಿಟ್ಕೋರಿ ಇಲ್ಲಿ. ಹೌದಾ, ಯಾವುದೇ ಪ್ರಾಬ್ಲಮ್ ಏನೇ ಕೊಟ್ಟರು ಕೂಡ ಇಲ್ಲಿ ಬಿಂದುಗಳು ರೇಖಾಖಂಡ ಮಧ್ಯ ಬಿಂದು ಅದು ಕೊಟ್ಟರಪ್ಪ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿರಿ. x1 x2 ಕೂಡಿಸ್ರಿ, y1 y2 ಕೂಡಿಸ್ರಿ, ಡಿವೈಡ್ ಮಾಡಿರಿ, ಆನ್ಸರ್ ಬಂದುಬಿಡ್ತದೆ. ಓಕೆನಾ. ಇಷ್ಟು ಮಾಡಿದ್ರೆ ಮುಗಿತು ಎಲ್ಲ ಪ್ರಾಬ್ಲಮ್ಸ್ಗಳು. ಈ ಫಾರ್ಮುಲಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ ಎರಡದ. ಇದು ಮೂರನೇ ಫಾರ್ಮುಲಾ ನೋಡ್ರಿ. ಇದು m1 x2 + m2 x1/m1 + m2 m1 y2 + m2 y1/m1 + m2. ಇದು ಭಾಗ ಪ್ರಮಾಣದ ಸೂತ್ರ ಅಂತ ಕರೀತಾರೆ ಇದಕ್ಕೆ. ಹೌದಾ, ಈ ಭಾಗ ಪ್ರಮಾಣದ ಸೂತ್ರ ಕೇಳಿದ್ರಪ್ಪ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಯೋದು. x1 y1 x2 y2 m1 m2 ವ್ಯಾಲ್ಯೂ. ಇದ್ರಾಗ m1 m2 ಕೇಳ್ತಾರೆ, ಎಕ್ಸ್ ಮತ್ತು y ವ್ಯಾಲ್ಯೂನು ಕೇಳ್ತಾರೆ. ಎರಡು ಮೆಥಡ್ ಇಲ್ಲೇ ಅದಾವ ನೋಡಿರಿ. ಎರಡು ಇದೇ, ಇದಕ್ಕೆ ಬಿಟ್ಟು ಮತ್ತೇನು ಕೇಳಂಗಿಲ್ಲ. ಹೌದಾ, ಎರಡೇ ಮೆಥಡ್ ಈ ಫಾರ್ಮುಲಾದ ಮುಖಾಂತರ ಕೇಳ್ತಾರೆ. ಓಕೆ.
ಜಸ್ಟ್ ಆಗಿ ರಿವಿಷನ್. ಓಕೆ, ಅಧ್ಯಾಯ ನೋಡ್ರಿ, ವೃತ್ತಗಳಲ್ಲಿ ಕೇಳ್ತಕ್ಕಂಥ ಪ್ರಮೇಯ ಯಾವುದು? ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಹೌದಾ? ಈ ಸಾಧಿಸಿ ಪ್ರಮೇಯ ಎಕ್ಸ್ಪ್ಲೇನ್ ಮಾಡಿದ ಇದೊಂದು ಫಾರ್ಮುಲಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಥೇರಮ್ ಇದು ನೋಡ್ಕೊಂಡು ಹೋಗ್ರಿ. ಕರೆಕ್ಟಾಗಿ ನೋಡ್ರಿ, ಈಸಿಯಾಗಿರ್ತಕ್ಕಂಥದ್ದು, ಫಿಕ್ಸ್ ಆಗಿರ್ತಕ್ಕಂಥ ಇದು ಕ್ವಶನ್ ಇದ್ದೇ ಇರ್ತದ ಪೇಪರಲ್ಲಿ. ಓಕೆನಾ? ಇಷ್ಟೆಲ್ಲ ನೋಡ್ಕೊಂಡು ಹೋಗ್ರಿ. ಅಂದರೆ ಇವಿಷ್ಟು ಪಾಯಿಂಟ್ಸ್ಗಳ್ನು ನೆನ್ಪಿಟ್ಕೊಡ್ರಿ. ಪಾಯಿಂಟ್ಸ್ ನೋಡ್ರಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಆಲ್ರೆಡಿ, ಒಂದು ಸಾರಿ ರಿವಿಷನ್ ಅಷ್ಟೇ. ಪ್ರಮೇಯ 2 ನೋಡ್ರಿ, ವೃತ್ತಗಳಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಹೌದಾ? ಇದು ಆಲ್ರೆಡಿ ಕೇಳಿದ ಪ್ರಮೇಯ. 2-3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಪ್ರಮೇಯಗಳು. ಹೌದಾ? ಕರೆಕ್ಟಾಗಿ ದತ್ತ ಸಾಧನೆಯ ರಚನೆ, ಸಾಧನೆ, ಹೇಳಿಕೆಗಳು, ಕಾರಣಗಳು ಬರೀರಿ. ಜಾಸ್ತಿ ಏನಿಲ್ಲ, ಭಾಳ ಈಸಿಯಾಗಿರ್ತಕ್ಕಂಥ ಇದೊಂದು ಪ್ರಮೇಯ ಅದ. ಹೌದಾ? ಈ ಪ್ರಮೇಯ ಒಂದು ನೋಡ್ಕೊಂಡು ಹೋಗ್ರಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ವೃತ್ತದಲ್ಲಿನ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದ ಕಂಡುಹಿಡಿಯುವುದು. ಕಂಸದ ಉದ್ದ ಏನಪ್ಪ ಅಂದರೆ θ/360 × 2πr. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ θ/360 × πr². ಇದು 2 ಫಾರ್ಮುಲಾ. θ/360 ಒಂದು 2πr, ಒಂದು θ/360 × πr². ವೃತ್ತದಕ್ಕೆ ಸಂಬಂಧಿಸಿದಂತೆ. ಹೌದಾ? ಇಷ್ಟು ನೆನಪಿಟ್ಟುಕೊಂಡು ಹೋದರೆ ನಿಮಗೆ ಟೀಟಾ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ. ಹೌದಾ? ಟೀಟಾ ವ್ಯಾಲ್ಯೂ, ಪೈ ವ್ಯಾಲ್ಯೂ ಗೊತ್ತೇ ಇರ್ತದೆ. ಆರ್ ವ್ಯಾಲ್ಯೂ ಅವ್ರು ಕೊಟ್ಟರಪ್ಪ ಅಂದರೆ ನಾವು ಜಾಸ್ತಿ ಕಂಸದ ಉದ್ದ ಕಂಡುಹಿಡಿಬೋದು. ಹೌದಾ? ಈ ಥರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ರೆ ಅಂದರೆ ಈ ಥರ πr² ಮಾಡಿ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಕೆ. ಇವೆರಡು ಫಾರ್ಮುಲಾ ಗೊತ್ತಿದ್ದರೆ ಏನು ಕೇಳಿದ್ರು ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಇದ್ರ ಮೇಲೆ. ಹೌದಾ? ಜಸ್ಟ್ ಇದು ಫಾರ್ಮುಲಾ ನೆನಪಿಟ್ಟುಕೊಂಡಿರೋ ಈ ಫಾರ್ಮುಲಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡ್ರಿ, ಯಾವುದಪ್ಪ ಅಂದರೆ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಕಂಡಿಡ್ತಕ್ಕಂಥ ಚಾರ್ಟ್ ಅದ ನೋಡ್ರಿ. ಸಿಲಿಂಡ್ರದ 2πr/h, ಪೂರ್ಣ 2πr r+h. ಇಲ್ಲೇ ನೋಡ್ರಿ, ಇಲ್ಲಿ ಆರ್ ಅದ, ಎಚ್ ಅದ. ಹೌದಾ? ಇಲ್ಲಿ ಏನಪ್ಪ ಅಂದರೆ ಆರ್ ಎಕ್ಸ್ಟ್ರಾ ಮಾಡಬೇಕು. ಆರ್ ಬ್ರ್ಯಾಕೆಟ್ದಾಗ ತೊಗೊಂಡ್ರಿ ಅಂದರೆ ಈ ಥರ ಆಗಿರ್ತದೆ. ಘನಫಲ ಕಂಡ್ರೆ πr². ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಸಿಲಿಂಡ್ರ್. ಶಂಕು πr ಇಲ್ಲ, πr r+l 1/3 πr². ಇದೆ 1/3 /3 ಮಾಡಿರಿ ಸಿಲಿಂಡ್ರ್ ಘನಫಲಕ್ಕೆ. ಗೋಳದ ಏನಪ್ಪ ಅಂದರೆ ವಕ್ರ ಮೇಲ್ಮೈ ಇರಂಗಿಲ್ಲ, ಪೂರ್ಣ ಮೇಲೆ 4πr² ಇಷ್ಟು ನೆನಪಿಡ್ರಿ. 4/3 πr³ ಇದು ಘನಫಲದಾಗ. ಗೋಳ ಬಂದರೆ ಅಷ್ಟೇ ಏನಪ್ಪ ಅಂದರೆ 3 ಇರ್ತದೆ ನೋಡ್ರಿ ಘನಫಲ ಒಳಗೆ. ಈಗ ಸಿಲಿಂಡ್ರ್ ಕೇಳಿ, ಶಂಕು ಕೇಳಿ, ಸ್ಕ್ವೇರ್ ಇರ್ತದೆ. ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ ಅರ್ಧ ಗೋಳ ಇದ್ದರೆ 2πr² ಇರ್ತದೆ, ಪೂರ್ಣ ಮೇಲ್ಮೈ ಇದ್ದರೆ 3πr² ಇರ್ತದೆ ಅರ್ಧ ಗೋಳದಾಗ. ಈ ಘನಫಲ ಕೇಳಿದ್ರೆ ಜಸ್ಟ್ ಈಗ 2/3 πr³ ಇರ್ತದೆ ನೋಡ್ರಿ. ಇಲ್ಲಿ ಈ ಅಡಕ ಗೋಳ ಬರ್ತಂದರೆ ಘನಫಲ ಒಳಗೆ 3 ಇರಲಿ. ಇವು ಭಾಳ ಇಂಪಾರ್ಟೆಂಟ್. ಇದೊಂದು ಫಾರ್ಮುಲಾ ಇದ್ದೇ ಇರ್ತದೆ ಎಕ್ಸಾಮ್ದಾಗ. ಇದಿಷ್ಟು ನೆನ್ಪಿಟ್ರೆ 1 ಮಾರ್ಕ್ ಫಿಕ್ಸ್ ಅಂದಂಗೆ. ಇಲ್ಲಿ ಮತ್ತು ಅದ್ರ ಮೇಲೆ ಆ ಫಾರ್ಮುಲಾ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ ನೋಡಿರಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಇದು ಮಾಡಿರಿ. ಹೌದಾ? ಘನಫಲ ಕೇಳಿದ್ರೆ ಶಂಕುವಿನ ಘನಫಲ, ತ್ರಿಜ್ಯದ ಶಂಕುವಿನ ಮತ್ತು ತ್ರಿಜ್ಯಗಳಿರೋ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಅನುಪಾತ ಕೇಳಿದ್ರಪ್ಪ ಅಂದರೆ ಈ ಥರ ಮಾಡಿರಿ. ಓಕೆನಾ? ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇಷ್ಟು ಮಾಡ್ಬೋದು. 2 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ಸು. ಸಂಖ್ಯಾಶಾಸ್ತ್ರ ಅಧ್ಯಾಯ ನೋಡಿರಿ. ಸಂಖ್ಯಾಶಾಸ್ತ್ರಗಳಲ್ಲಿ ಇದು 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು. ಇಲ್ಲಿ ಏನು ನೆನ್ಪಿಟ್ಬೇಕು? x⁻ f(i)(xi) ನೆನ್ಪಿಟ್ಕೊಂಡವ್ರು. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಹೋದರೆ ಕಾಲಮ್ದೊಳಗೆ ಏನಪ್ಪ ಅಂದರೆ ಇಷ್ಟು ಕೊಟ್ಟಿರ್ತಾರೆ ಅವರು 2 ಕಾಲಮ್. ನೀವು ಜಾಸ್ತಿ ಏನಪ್ಪ ಮಧ್ಯ ಬಿಂದು ಇದೆ 2 ಆ್ಯಡ್ ಮಾಡಿರಿ, ಅರ್ಧ ಮಾಡಿ ಇಲ್ಲಿ ಬರೀರಿ, 2 ಗುಣಾಕಾರ ಮಾಡಿ ಇಲ್ಲಿ ಬರ್ಕೋಬೇಕು. ಜಸ್ಟ್ ಇವು ಕೂಡಿಸ್ರಿ ಮತ್ತು ಇದು ಎಫ್ಗಳು ಕೂಡಿಸ್ರಿ. ಜಸ್ಟ್ ಕೂಡ್ಸ್ಕೊಂಡು ಏನು ಮಾಡಬೇಕು? ಈ ಫಾರ್ಮುಲ್ದಾಗ ಹಾಕ್ರಿ. ಇಲ್ಲಿ ಇದು ಕೂಡಿಸಿದ ಮೇಲೆ ಬರ್ರಿ, ಇದು ಎಫ್ ಕೂಡಿಸಿದ ಇಲ್ಲಿ ತೆಳಗೆ ಬರ್ರಿ, 2 ಕ್ಯಾನ್ಸಲ್ ಮಾಡಿರಿ, ಆನ್ಸರ್ ಬರ್ತದೆ. 3 ಮಾರ್ಕ್ ಫಿಕ್ಸ್ ಕ್ವಶನ್ ಇದು. ಓಕೆ? ಇದ್ರ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು ಸಾಲ್ವ್ ಮಾಡಿದ್ದು ಅದ ನೋಡ್ರಿ. ಹೌದಾ? ಈ ಥರ ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಮಧ್ಯಾಂಕ ನೋಡ್ರಿ. ಇದೊಂದು ಫಾರ್ಮುಲಾದ L+n/2 - CF / f × h ಆವೃತ್ತಿ ಕೊಟ್ಟಾಗ. ಹೌದಾ? ಮಧ್ಯಾಂಕ ಅದ್ರ ಆವೃತ್ತಿ ಕೇಳಿದ್ರಪ್ಪ ಅಂತಂದರೆ ಯಾರತ್ತು ಕೊಟ್ಟಿರ್ತಾರೆ. ಹೌದಾ? ಈಗೇನು ತೋರಿಸಿನಲ್ಲ ಅದರೊಳಗೆ ಇದ್ರ ಮೆಥಡ್ರ್ ಮಾಡಿರಿ. ಆ ಮೆಥಡ್ರ್ ಯಾವುದು ನಮ್ಗೆ ಈಸಿ ಆಗ್ತದೆ
ಅದನ್ನು ಸಾಲ್ವ್ ಮಾಡಿರಿ. ಓಕೆನಾ? ಇದು ಹಾರ್ಡ್ ಆಗ್ತಿತ್ತಪ್ಪ ಅಂದ್ರೆ ಅದೇ ಫಸ್ಟಿಂದ ಬೆಟ್ರ್ ನಿಮಗೆ. ಬಹುಲಕ ಕಂಡುಹಿಡಿಬೇಕಾದ್ರೆ L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈ ಫಾರ್ಮುಲಾ ಎಷ್ಟು ನೆನಪಿಟ್ಟಿದ್ರೆ ಬಹುಲಕ ಕಂಡುಹಿಡಿಯಬೇಕಂತ ಸೂತ್ರ. ಸರಾಸರಿ ಕಂಡುಹಿಡಿಯೋದು ಬಹುಲಕ ಕಂಡುಹಿಡಿಯತಕ್ಕಂಥ ಫಾರ್ಮುಲಾ. ಇಷ್ಟು ನೆನಪಿಟ್ಕೊಂಡ್ರೆ ಇದರಲ್ಲಿ ಮತ್ತೇನಿಲ್ಲ. ಹೌದಾ? ಆವೃತ್ತಿ ಯಾವ ರೀತಿ ಬರೀಬೇಕು ಈ ಥರ ಇದು ನೋಡ್ರಿ. ಓಕೆನಾ? ಗರಿಷ್ಠ ಆವೃತ್ತಿ, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಅಂದ್ರೆ ಏನು, ವರ್ಗಾಂತರದ ಗಾತ್ರ ಅಂದ್ರೆ ಏನು ಒಂದ್ಸರಿ ಕೇಳಿರಿ. ಇದು 1 ಮಾರ್ಕ್ಸಲ್ಲಿ ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾರೆ. ಇದ್ರೊಳಗಲ್ಲಿ 1 ಮಾರ್ಕ್ಸ್ ಕೇಳ್ತಕ್ಕಂಥ ಇವೆಲ್ಲ ಕ್ವಶನ್ಸ್ಗಳು. ಇವು ಕರೆಕ್ಟಾಗಿ ನೋಡಿರಿ. ಯಾವುದಕ್ಕೆ F1 ಅಂದ್ರೆ ಏನು, F2 0 ಅಂದ್ರೆ ಏನು, H ಅಂದ್ರೆ ಏನು, L ಅಂದ್ರೆ ಏನು, ಇಷ್ಟು ನೆನಪಿಟ್ಕೊಂಡ್ರೆ 1 ಮಾರ್ಕ್ಸ್ ಇದರಲ್ಲಿ ಕೇಳ್ತಕ್ಕಂಥದ್ದು. ಓಕೆನಾ? ಸಂಭವನೀಯತೆ ಒಳಗೆ ಸಂಭವನೀಯತೆಯನ್ನು ಕಂಡುಹಿಡಿಬೇಕಾದ್ರೆ P ಆಫ್ A ಈಕ್ವಲ್ ಟು N ಆಫ್ A ಡಿವೈಡ್ ಬೈ N ಆಫ್ S. ಇಷ್ಟು ನೆನಪಿಟ್ಕೋರಿ. ಹೌದಾ? ಇದು ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ N ಆಫ್ S ಗೊತ್ತಿರಲಿ, ಟೋಟಲ್ ಗೊತ್ತಿರಬೇಕು. ಆ ಕ್ವಶನ್ದಾಗ ಏನು ಕೇಳಿರ್ತಾರ ಅದನ್ನು ಮೇಲೆ ಬರಿಬೇಕಷ್ಟೆ. ಹೌದಾ? ಇಷ್ಟು ನೆನಪಿಟ್ಕೊಂಡು ಹೋದರೆ ಇದರಲ್ಲಿ ಸಂಭವನೀಯತೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಹೌದಾ? ಅದು P ಆಫ್ A ಪ್ಲಸ್ P ಆಫ್ ನೋಡಿರಿ ಇಲ್ಲಿ P ಆಫ್ A ಈಕ್ವಲ್ ಟು P ಆಫ್ A. ಇದೊಂದು ಫಾರ್ಮುಲಾ P ಆಫ್ A ಪ್ಲಸ್ P ಆಫ್ A ಡ್ಯಾಶ್ ಈಕ್ವಲ್ ಟು 1 ಅಂತೇಳಿ. ಇದೊಂದು ನೆನಪಿಟ್ಕೊಂಡು ಹೋಗಿ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅದೊಂದು ಫಾರ್ಮುಲಾ. ಇದರಲ್ಲಿ ಏನೇ ಕೇಳಿದ್ರೂ ಕೂಡ ಅದನ್ನು ಕೇಳಿದ ಟೋಟಲ್ ತೆಳಗೆ ಬರ್ಕೋರಿ. ಏನು ಕೇಳಿರ್ತಾರೆ ಅದನ್ನು ಮ್ಯಾಲೆ ಬರಿಬೇಕಷ್ಟೇ. ಇದೊಂದು ನೆನಪಿಟ್ಕೋರಿ. ಅಸಂಭವ ಘಟನೆ ಸಂಭವನೀಯತೆ 0 ಇರ್ತದೆ. ಖಚಿತ ಘಟನೆ ಸಂಭವನೀಯತೆ ಎಷ್ಟಿರ್ತದೆ ಅಂದರೆ 1 ಇರ್ತದೆ ನೋಡಿರಿ. ಹೌದಾ? ಎಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ಚಾಪ್ಟರಲ್ಲಿ ಕೇಳ್ತಕ್ಕಂಥ ಮೇನ್ ಏನಪ್ಪ ಅಂದರೆ ಫಾರ್ಮುಲಾ ಮತ್ತು ಮೆಥಡ್. ಇಷ್ಟು ನೆನಪಿಟ್ಕೊಂಡು ಹೋದರೆ ಆರಾಮಾಗಿ ನೀವು ಅಷ್ಟು ಔಟ್ ಆಫ್ ಔಟ್ ತೊಗೋಬೋದು. ಇದರಲ್ಲಿ ಏನೂ ಡೌಟ್ ಇಲ್ಲ. ಮ್ಯಾಥಮೆಟಿಕ್ಸ್ದಾಗ ಹೆಂಗಿರ್ತಪ್ಪ ಅಂದರೆ ಫಾರ್ಮುಲಾ ಮೆಥಡ್ ಇಷ್ಟು ನೆನಪಿಟ್ಕೊಂಡು ಹೋಗ್ರಿ. ಬರೀ ನಿಮ್ಮ ತಲೆ ಕಾನ್ಸೆಪ್ಟ್ ಇರಬೇಕು, ಫಾರ್ಮುಲಾ ಮೆಥಡ್ ಇಷ್ಟು ಜಸ್ಟಾಗಿ. ಯಾಕಂದರೆ ಪ್ರಾಕ್ಟೀಸ್ ಆಲ್ರೆಡಿ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂಬೋದು ಗೊತ್ತಿರ್ತದೆ. ನೆನಪಿಗೆ ಎಕ್ಸಾಮ್ಗೆ ಹೋಗಬೇಕಾದ್ರೆ ಇಷ್ಟು ಮಾತ್ರ ನೆನಪಿಟ್ಕೊಂಡು ಹೋಗ್ರಿ. 100% ಎಲ್ಲನೂ ನೀವು ಸಾಲ್ವ್ ಮಾಡ್ತೀರಿ. ಓಕೆನಾ? ಇಷ್ಟಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಏನಪ್ಪ ಅಂದರೆ ನಾಳೆನೇ ಎಕ್ಸಾಮ್ ಇರೋದರಿಂದ ಇವೆಲ್ಲ ಪರ್ಫೆಕ್ಟ್ ಇವತ್ತು ಮಾಡ್ಕೊಳ್ರಿ. ಓಕೆನಾ? ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ.